ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಹಲಸಿನ ಹಣ್ಣಿನ ದೋಸೆ ಮಾಡ್ತಾ ಇದ್ದೇನೆ. ತುಂಬ ಸಾಫ್ಟ್ ಆಗಿರ್ತದೆ, ತುಂಬ ಮತ್ತು ಟೇಸ್ಟ್ ಕೂಡ. ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ, ದೋಸೆ ಅಕ್ಕಿ. ಮತ್ತು ಇಲ್ಲಿ 2 ಕಪ್ ಹಲಸಿನ ಹಣ್ಣು ತಗೊಂಡಿದ್ದೇನೆ. ಈಗ ಫಸ್ಟಿಗೆ ಹಲಸಿನ ಹಣ್ಣು ಮಾತ್ರ ನಾನು ಸ್ವಲ್ಪ ಗ್ರೈಂಡ್ ಮಾಡ್ತೇನೆ. ಇಲ್ಲಿ 1/4 ಟೀ ಸ್ಪೂನು ಪೆಪ್ಪರ್, ಮತ್ತು ಒಂದು ಕಾಲು ಕಪ್ ತೆಂಗಿನಕಾಯಿ ತುರಿ, ಮತ್ತು ಒಂದು 2-3 ಟೇಬಲ್ ಸ್ಪೂನು ಆಗುವಷ್ಟು ಬೆಲ್ಲ. ಅಂದರೆ ಅಕ್ಕಿ ಎಲ್ಲ ಹಾಕ್ತೇವಲ್ಲ, ಸ್ವೀಟ್ ಉಂಟು ಹಲಸಿನ ಹಣ್ಣು, ಆದರೆ ಸಹ ಅಕ್ಕಿ ತೆಂಗಿನಕಾಯಿ ಎಲ್ಲ ಹಾಕುವಾಗ ಅದು ಸ್ವಲ್ಪ ಸಪ್ಪೆ ಆಗ್ತದೆ. ಅದಕ್ಕೆ ನಾನು 3 ಟೇಬಲ್ ಸ್ಪೂನ್ ಬೆಲ್ಲ ಹಾಕಿದೆ. ನೋಡಿ, ಹಲಸಿನ ಹಣ್ಣು ಸ್ವಲ್ಪ ಗ್ರೈಂಡ್ ಮಾಡಿದೆ. ಈಗ ಅಕ್ಕಿಯನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ತರ್ತೇನೆ. ನೋಡಿ, ಒಂದು ಸಲ ಗ್ರೈಂಡ್ ಮಾಡಿ ಆಯಿತು. ಈಗ ಉಳಿದ ಅಕ್ಕಿ ಮತ್ತು ಹಲಸಿನ ಹಣ್ಣನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ, ಎರಡನೇ ಸಲ ಗ್ರೈಂಡ್ ಮಾಡಿ ಆಯಿತು. ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಇಟ್ಟರೆ ಆಯಿತು. ಇಲ್ಲಿ ನಾನು ಒಂದು 1/4 ಟೀ ಸ್ಪೂನ್ ಇದು ಅರಶಿನ ಪೌಡರ್ ಹಾಕ್ತಾ ಇದ್ದೇನೆ. ಯಾಕೆಂದರೆ ಅದು ಕಲ್ಲರಿಗೋಸ್ಕರ. ಬೇಕಿದ್ರೆ ಹಾಕ್ಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಬೋದು. ಕಲ್ಲರ್ ಒಳ್ಳೆ ಬರ್ತದೆ, ಯೆಲ್ಲೋ ಕಲ್ಲರಾಗಿ. ಅದಕ್ಕೆ ನಾನು ಹಾಕಿದೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಹಲಸಿನ ಹಣ್ಣಿನ ದೋಸೆ ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಇಲ್ಲಿ ನಾನು ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ದೋಸೆ ಮಾಡುವ. ಇದು ತುಂಬ ತೆಳುವಾಗಿ ಮಾಡಬಾರ್ದು, ಅಂದರೆ ತೆಳುವು ಮಾಡಿದರೆ ಇದು ಹಾರ್ಡಾಗ್ತದೆ ದೋಸೆ. ಸ್ವಲ್ಪ ಬಿಡಿಸಬೇಕು, ಆಗ ತುಂಬ ಸಾಫ್ಟಾಗಿ ಟೇಸ್ಟ್ ಕೂಡ ಉಂಟು. ಈಗ ಸ್ವಲ್ಪ ಆಯಿಲ್ ಹಾಕ್ತೇನೆ. ಇದು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಈಗ ಈ ದೋಸೆಯನ್ನು ಟರ್ನ್ ಮಾಡಿ ಹಾಕುವ. ನೋಡಿ, ಎಷ್ಟು ಒಳ್ಳೆ ಕಲರ್ ಬಂದಿದೆ. ಈಗ ಇನ್ನೊಂದು ದೋಸೆ ಮಾಡಿ ತೋರಿಸ್ತೇನೆ. ನಿಮಗೆ ಗ್ರೈಂಡ್ ಮಾಡುವಾಗ ಏಲಕ್ಕಿ ಬೇಕಿದ್ರೆ ಹಾಕ್ಬೋದು, ನಾನು ಹಾಕಲಿಲ್ಲ. ಅದರದ್ದೇ ಸ್ಮೆಲ್ ಬರ್ತದೆ ಏಲಕ್ಕಿ ಹಾಕಿದರೆ. ಏಲಕ್ಕಿ ಫ್ಲೇವರ್ ಯಾರಿಗೆ ಇಷ್ಟ ಅದು ಅವರು ಹಾಕ್ಬೋದು, ಒಂದು 2-3 ಹಾಕ್ಬೋದು. ನೋಡಿ ಫ್ರೆಂಡ್ಸ್, ರುಚಿಯಾದ ಹಾಗೂ ಮೆದುವಾದ ಹಲಸಿನ ಹಣ್ಣಿನ ದೋಸೆ ರೆಡಿ ಆಯಿತು. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.